ನಿಮ್ಮಿಂದ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಆಯ್ತಾ. ನಾನು ನೋಡ್ಬೇಕು ಅಂತ ಅನ್ಸ್ತು ಇವತ್ತು ಬಂದಿದ್ದೀವಿ. ಥ್ಯಾಂಕ್ ಯು ಅಮ್ಮ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನನ್ಗೆ ತುಂಬಾ ಖುಷಿ ಆಯ್ತು. ಈ ತರ ಅನಾಥವಾಗಿರೋರ್ನ ಕರ್ಕೊಂಡ್ಬಂದು ನೋಡ್ತಾ ಇದ್ದೀರಲ್ಲ, ಅದ್ ನೋಡಿ ನನ್ಗೆ ತುಂಬಾ ಸಂತೋಷ ಆಯ್ತು. ಯಾವ ಊರು? ನಾನು ಬಂಗಾರಪೇಟೆ. ಚಿಕ್ಕ ವಯಸ್ಸಿನಲ್ಲೇನೆ ನಮ್ಮ ರಾಮಚಂದ್ರನಗರಕ್ಕೆ ಬಂದ್ಬಿಟ್ಟು ಕೂಲಿ ನಾಲಿ ಮಾಡ್ಕೊಂಡಿದ್ದೆ. ನಮ್ಮ ಚಿಕ್ಕ ವಯಸ್ಸಿನಲ್ಲೇನೆ ಹೋಗ್ಬಿಟ್ಟು ಅವತ್ತಿನಿಂದ ಆಮೇಲೆ ಇವಾಗ ಕಾಲು ತುಂಬಾ ನೋವು, ಅಜ್ಜೆ ಇಕ್ಕಾಗ್ದು ಅಲ್ಲಿ ಓಡಾಡಕ್ಕಾಗ್ದು. ಸ್ವಾಮಿ ನಾನು ಏನ್ ಮಾಡ್ಲಿ, ಹಿಂದೆ ಇಲ್ಲ ಮುಂದೆ ಇಲ್ಲ. ಭಕ್ತರ ಆಶ್ರಮಕ್ಕೆ? ಹ್ಞೂ ಸ್ವಾಮಿ. ಯಾವ ಆಶ್ರಮ? ಯಾವ ಆಶ್ರಮಕ್ಕೆ ಹೋಗ್ಬೇಕು ನೀವು? ನೆಲಮಂಗಲ. ಯಾರ್ದು ನೋಡಿದಿರ ಅವ್ರನ್ನ? ಗೊತ್ತಿಲ್ಲ, ಯಾರು ಮೊಬೈಲ್ನಾಗ ಒಂದು ದಿವಸ ತೋರಿಸಿದ್ರು. ಆ ಹುಡುಗ ತುಂಬಾ ಒಳ್ಳೆ ಹುಡುಗ ಅಂತೆ. ಹುಡುಗನ್ನು ನೋಡ್ದೆ. ನಮ್ಮಂತ ಅಜ್ಜಿಗಳನ್ನೆಲ್ಲ ಆಟ ಆಡಿಸ್ಕೊಂಡಿರ್ತಾರೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು. ನೋಡ್ಬೇಕಂದಂತೆ ಯಾರು ಗೊತ್ತಾಯ್ತಾ? ನಾನು ಯಾರು ನಾನು ಮೊಬೈಲ್ ಅಲ್ಲಿ ನೋಡ್ದಂತಲ್ಲ, ಯಾರನ್ನ ನೋಡಿದ್ದು? ಮೊಬೈಲ್ ಅಲ್ಲಿ ನಿಮ್ನೆ ನೋಡಿದ್ದು. ಇವ್ರು ಟೆಂಪೋನಾಗ ಬಂದ್ರು. ಹೌದಾ? ಯಾವ ಊರು ತಮ್ದು? ಸ್ವಂತ ಬಂಗಾರಪೇಟೆ. ಇದ್ದಿದ್ದು ಆಶ್ರಮಗಳು, ಆಶ್ರಮಗಳೆಲ್ಲ ಮಠಗಳು, ದೇವಸ್ಥಾನಗಳು ಅಲ್ಲಿ ಇಲ್ಲಿ ಇರೋನೆ. ಕಾಲು ನೋವು ಜಾಸ್ತಿ ಆಯ್ತು. ಈಗ ಇಲ್ಲಿಗೆ ಬಂದ್ರಲ್ಲ, ಏನ್ ಅನ್ನಿಸ್ತು ಇದನ್ನ ನೋಡಿ? ಇದೆಲ್ಲ ವಸ್ತುಕ ಹಂಗೂ ಆಗ್ಬೋದು, ಹಿಂಗ ಆಗ್ಬೋದು. ಅದಾದ್ರೆ ಸರೋಗುತ್ತೆ. ಪ್ಲಸ್ ಆದ್ರೆ ಆಗ್ಬೋದು, ಮೈನಸ್ ಆದ್ರೆ ಆಗ್ಬೋದು, ಪಾಸಿಟಿವ್ ಆರ್ ಆಗ್ಬೋದು, ನೆಗೆಟಿವ್ ಆರ್ ಆಗ್ಬೋದು. ಒಟ್ನಲ್ಲಿ ಒಂದೆರಡು ದಿನ ಇದ್ದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೆ. ಕರೆಕ್ಟಾ? ಆಗೋದಲ್ಲ, ಅದನ್ನ ನಾವೇ ಸಂಭಾಳಿಸ್ಕೊಬೇಕು. ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ ಅಜ್ಜಿ? ಹೌದು ಸರ್, ಕರೆಕ್ಟ್ ಅಲ್ವಾ? ಇರೋದೇ 2 ದಿವಸ ಎಲ್ಲ ಅಷ್ಟೇ. ಏನ್ ಹೇಳ್ತೀರಾ ಇವಾಗ? ನಾನು ನಂದೇ ಅನ್ನೋ ದುರಾಂಕಾರದಲ್ಲಿ ಸಾಕಷ್ಟು ಜನ ಬದುಕ್ತಾರಲ್ಲ, ಅವ್ರಿಗೆಲ್ಲ ನಾವೇನ್ ಹೇಳಕ್ಕಾಗುತ್ತೆ ಸ್ವಾಮಿ. ಅವ್ರು ಅಲ್ಲ 2 ದಿವಸ ಹಂಗ್ ನಡೀತಾರೆ ಅಂದ್ರೆ ಭಗವಂತ ಕೊಟ್ಟಿರೋ ಜ್ಞಾನ ಅವ್ರಿಗೆ. ದುಡ್ಡಿದ್ರೇನೆ ದುನಿಯಾ ಅನ್ಕೊಬಿಟ್ಟವ್ರೆ, ದುಡ್ಡಿದ್ರೇನೆ ಜೀವನ ಆಗೋದು, ದುಡ್ಡಿದ್ರೇನೆ ನಾವು ಬದುಕಕ್ಕಾಗೋದು ಅನ್ಕೊಬಿಟ್ಟವ್ರೆ. ಅಂದ್ಕೊಂಡವ್ರೆ ಅದೆಲ್ಲ ಏನು ನಡೆಯಕ್ಕಿಲ್ಲ. ಮಾನವೀಯತೆ ಇರ್ಬೇಕು, ಅವ್ರು ಭ್ರಮೆ. ಮಾನವೀಯತೆ ಇರ್ಬೇಕು, ಮನುಷ್ಯತ್ವ ಇರ್ಬೇಕು, ಒಳ್ಳೇದು ಅನ್ನೋದು ಇರ್ಬೇಕು, ದಾನ ಧರ್ಮ ಇರ್ಬೇಕು. ಅದಿಲ್ಲ ಅಂದ್ರೆ ಎಷ್ಟು ಕೋಟಿ ದುಡ್ಡಿದ್ರೆ ಏನ್ ಪ್ರಯೋಜನ ಅಲ್ವಾ? ಏನಿಲ್ಲ, ಆರೋಗ್ಯ ಇರ್ಬೇಕು, ಒಳ್ಳೇದು ಅನ್ನೋ ತರ ಎಲ್ಲ ಇರ್ತದೆ. ಧನ್ಯವಾದ. ತಮ್ಮ ಹೆಸರೇನು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ, ಲಕ್ಷ್ಮಿ ತರನೇ ಕಾಣಿಸ್ತಿದ್ಯಾ ಅಜ್ಜಿ? ಕಾಲ ಬಿದ್ದ? ತಲೆ ಕೆಡ್ಸ್ಕೊಂಬೇಡ, ಸುಮ್ಮನಿರೋ, ಆರಾಮಾಗಿ ಇರಲಿ. ಸರಿ ಆಯ್ತಾ? ಓಕೆ. ಸ್ನೇಹಿತರೆ ನಮಸ್ತೆ. ಇವ್ರ ಹೆಸರು ಬಂದ್ಬಿಟ್ಟು ಲಕ್ಷ್ಮಮ್ಮ ಅಂತೆ. KR ಪುರಂನಿಂದ ಪಾಪ ಸಾಕಷ್ಟು ವರ್ಷಗಳಿಂದ ಬಸ್ ಸ್ಟಾಪ್ಗಳಲ್ಲಿ, ದೇವಸ್ಥಾನಗಳ ಹತ್ರ, ತರಕಾರಿ ಮಂಡಿಗಳ ಹತ್ರ ಮಲಗ್ತಾ ಇದ್ರಂತೆ. ಪಾಪ ವಾರಸ್ದಾರ್ ಯಾರು ಇಲ್ಲ ಅಂತಾರೆ. ಏನೋ ಗೊತ್ತಿಲ್ಲ ನನಗಂತೂ. ಗೊತ್ತಿಲ್ಲ ಅಲ್ಲ, ಇಲ್ಲ ಇದ್ರೆ ಇಲ್ಲ ಸ್ವಾಮಿ, ಇದ್ದಿದ್ರೆ ನಾನು ಆ ಥರ. ಎಷ್ಟು ವರ್ಷಗಳಿಂದ ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಿದ್ಯಾ ಅಜ್ಜಿ? ಒಬ್ಬಂಟಿನಾಗ ಒಂದು 50-60 ವರ್ಷದಿಂದ. 60 ವರ್ಷದಿಂದ ಒಬ್ಬಂಟಿಯಾಗಿದ್ದೀರಾ? ಅಯ್ಯೋ, ಮನೆನೇ ಇಲ್ಲ ನಿಮ್ಗೆ? ಮನೆ ಅಂದ್ರೆ ಬಾಡಿಗೆ ಮನೆ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಇರೋನೆ, ಬಾಡಿಗೆ ಕಟ್ಕೊಂಡು. ಈ ಕಾಲು ಊನ ಆಯ್ತು. KR ಪುರಂನಲ್ಲಿ ಇರ್ತಕ್ಕಂಥ ಎಲ್ಲ ಸಂತೆ ಮಕ್ಕಳ ಆಶೀರ್ವಾದದಿಂದ ಈ ಅಜ್ಜಿನ ರಕ್ಷಣೆ ಮಾಡಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸೊ ಇರೋಷ್ಟು ದಿನ ಖುಷಿಯಾಗಿರಲಿ, ನೆಮ್ಮದಿಯಾಗಿರಲಿ. ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಇವರು ವಾರಸ್ದಾರು ಅಥವಾ ಯಾರ ಸಂಬಂಧಿಕರು ಗೊತ್ತಿದ್ರೆ ಮೆಸೇಜ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ, ಶನೇಶ್ವರ ಒಳ್ಳೇದು ಮಾಡಿ. ನಮಸ್ಕಾರ.
ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ನೂತನ ಸ್ವರ್ಗ ನಿರ್ಮಾಣ ಆಗ್ತಾ ಇದೆ. ಈ ಒಂದು ಸ್ವರ್ಗ ನಿರ್ಮಾಣ ಹೇಗಾಗ್ತಿದೆ ಅಂತ ನೋಡ್ಲಿಕ್ಕೆ ನಮ್ಮ ಬಿಡದಿಯಿಂದ ಹೆಜ್ಜಾಲ ಇಂದ ಬಂದಿದ್ದಾರೆ. ಸಾರಿ, ನಿಮ್ಮ ಹೆಸರು ಅಮ್ಮ? ಗಿರಿಯಮ್ಮ ಅಂತೇಳಿ. ಇವ್ರ ಹೆಸರು ಬಂದ್ಬಿಟ್ಟು ಗಿರಿಯಮ್ಮ ಅಂತ ಹೇಳ್ಬಿಟ್ಟು, ಗಿರಿಯಮ್ಮ ಅವರು ಹೆಜ್ಜಾಲ ಬಿಡದಿಯಿಂದ ಬಂದಿರೋದು ಬಹಳ ಖುಷಿ ಆಗ್ತಾ ಇದೆ. ಏನ್ ಹೇಳ್ಬೇಕಂತ ಗೊತ್ತಿಲ್ಲ, ನಮ್ ಸೇವೆನ ನೋಡಿ ಅವ್ರಿಗೆ ಬರ್ಬೇಕಂತ ಮನ್ಸಾಯ್ತಂತೆ. ಸೊ ಇವಾಗ ಏನ್ ಕೆಲಸ ನಡೀತಾ ಇದೆ ಅದೇ ಜಾಗಕ್ಕೆ ಹುಡುಕೊಂಡ್ ಬಂದಿದ್ದಾರೆ. ಅಮ್ಮ ಯಾಕೆ ಬರ್ಬೇಕು ಅನಿಸ್ತು? ಇಲ್ಲಿ ನನ್ ಕೆಲಸ ನೋಡ್ತಾನೆ ಇರಿವ್ನೆ, ಅಲ್ಲೂ ಅನಾಥ ಮಕ್ಕಳುಗಳ್ನ, ದೇವ್ರ ಮಕ್ಕಳುಗಳ್ನ ನೋಡ್ತಾನೆ ಇರಿವ್ನೆ. ಇಲ್ಲಿ ಕೆಲಸ ನೀವು ಮಾಡ್ಸೋದು ನೋಡ್ತಾ ಇರಿವ್ನೆ. ದಿಸಾ ಸಾಯಂಕಾಲದೊತ್ತು ನಾನು ಇಂಥ ಲಕ್ಷ್ಮೀನ ಒಬ್ಬಳನ್ನ ಕಟ್ಕೊಂಡಿದ್ದೀನಿ, ಗೌದನನ. ಅದರಿಂದ ಏನೋ ನಮಗೂ ಉಪಯೋಗ, ನಿಮ್ಗೂ ಉಪಯೋಗ ಅಂತ ನಾನು ಬಂದಿ, ನಿಮ್ಗೆ ಏನೋ ಕೈ ಮುಗ್ದಿ ಇಲ್ಲಿ ನೋಡ್ಕೊಂಡು ಕಣ್ಣಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಅನ್ನಿಸ್ತು ಆಶ್ರಮ ನೋಡಿದ್ರ? ಆಶ್ರಮ ನೋಡ್ದು ಇಲ್ಲಿ ಬಂದಿದ್ರ ನಮಗೆ ಸಂತೋಷ ಆಯ್ತು. ಏನೋ ದೇವ್ರ ಮಕ್ಕಳನ್ನೆಲ್ಲ ನೀವು ಸಾಕ್ತಾ ಇದ್ದೀರಾ. ಇವತ್ತಿನ ಪರಿಸ್ಥಿತಿಗೆ ನಾನು ಮುಂದೆ ಏನ್ ಹೇಳ್ಬೇಕು ಅನ್ನೋದು ನನ್ಗೆ ಗೊತ್ತಾಯ್ತಾ ಇಲ್ಲ. ನಿಮ್ಮಿಂದ ಎಲ್ಲಾರ್ಗು ಒಳ್ಳೇದಾಗ್ಲಿ ಆಯ್ತಾ. ನಾನು ನೋಡ್ಬೇಕು ಅಂತ ಅನ್ಸ್ತು, ಇವತ್ತು ಬಂದಿದ್ದೀವಿ. ಥ್ಯಾಂಕ್ ಯು ಅಮ್ಮ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನನ್ಗೆ ತುಂಬಾ ಖುಷಿ ಆಯ್ತು. ಈ ತರ ಅನಾಥವಾಗಿರೋರ್ನ ಕರ್ಕೊಂಡ್ಬಂದು ನೋಡ್ತಾ ಇದ್ದೀರಲ್ಲ, ಅದ್ ನೋಡಿ ನನ್ಗೆ ತುಂಬಾ ಸಂತೋಷ ಆಯ್ತು. ನಮ್ಗ ಅದೇ ಪ್ರೀತಿ. ಎಷ್ಟೋ ಬದುಕ್ತಾರೆ, ಬಾಳ್ತಾರೆ, ಏನು ಎಲ್ಲ ಬಿಟ್ಬಿಟ್ಟು ಒಂದ್ ದಿವಸ ಹೋಗೋಗ್ಬೇಕು ಅಲ್ವೇನಪ್ಪ. ಅದನ್ನ ಇವಾಗ ಈ ಜನ್ಮದಲ್ಲಿ ನೀನ್ 7 ಜನ್ಮಕ್ಕಾಗುವಷ್ಟು ನೀನು ಪುಣ್ಯ ಮಾಡ್ತಾ ಇದ್ಯಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ಗ ಅದೇನೆ, ನಾನ್ ಸಾಯಂಕಾಲ ತಿನ್ಯಾವ್ದು ಆಗ್ತಿರ್ಲಿಲ್ಲ. ನಿಮ್ದೇನೇನೇನೆ ನಿಮ್ ಸೇವೆ, ನೀವು ಮಾಡ್ತಾ ಇರೋ ಸೇವೆಗಳು ನೋಡ್ಕೊಂಡು ನಾವ್ ಇದ್ ಮಾಡ್ತಾ ಇದೀವಿ ಅಷ್ಟೇ. ಥ್ಯಾಂಕ್ ಯು ಅಮ್ಮ, ಬಹಳ ಖುಷಿ ಆಗತ್ತೆ. ಬಹಳ ಧನ್ಯವಾದ ನಿಮ್ಗೆ. ನೋಡಿ, ವಯಸ್ಸು ಒಂದು 60-70 ವರ್ಷ ವಯಸ್ಸಾಗಿದೆ ಇವ್ರಿಗೆ. ಏನು ಅವ್ರೇನು ಏನ್ ಹೇಳೋದು ಗೊತ್ತಿಲ್ಲ. ಒಂದ್ ಹಸು ಕಟ್ಕೊಂಡು ಜೀವನ ಮಾಡ್ತಿದಾರಂತ, ಒಂದ್ ಹಸು ಇಟ್ಕೊಂಡಿದಾರ ಅಷ್ಟೇ. ಆ ಗೋಮಾತೆನ ನಂಬ್ಕೊಂಡು ಅವ್ರ ಜೀವನ ನಡೆಸ್ತಾ ಇದಾರೆ, ಜೊತೆಗೆ ಅವ್ರ ಹೊಟ್ಟೆ ತುಂಬಿಸ್ಕೊತಾ ಇದಾರೆ. ಅವ್ರ ಹೊಟ್ಟೆ ತುಂಬಿಸ್ಕೊಂಡು ಕೂಡ ಇಲ್ಲೇ ಒಂದಷ್ಟು ಜನ ಅನಾಥರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಜನಸ್ನೇಹಿ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಏನೋ ನಾವು ಇದು ಅದು ಇದು ಕನ್ಕೊಂಡ್ ಕೊಡಕ್ ನಮ್ ಕೈಗೆ ಆಗಲ್ಲ. ಏನ್ ಸಿಮೆಂಟ್ ಮೂಟೆ ಅದು ಇದು ಏನೋ ನಮ್ಮಲ್ಲಿ ಇರೋದು ಕೊಟ್ಟಿದೀವಿ. ಆಮೇಲೆ ನಾನು ಹೋಯ್ತೀನಿ ಅಂದಿದ್ಕೆ ಅಮ್ಮ ನನ್ ಮಗಳು ಅಮ್ಮ ಇದ್ಕ ಕೊಡಮ್ಮ ಅಂತ ಅನ್ಬಿಟ್ಟು ಕೊಟ್ಲು ನನ್ ಮಗಳು. ಅದೇ ಊರಿನಲ್ಲಿ ನೋಡಿ, ಎಲ್ರು ಕೂಡ ದೇವಸ್ಥಾನಕ್ಕೆ ಅರ್ಕೆ ಕೊಟ್ಟಂಗ್ ಕೊಡ್ತಿದ್ದಾರೆ. ಅದೇ ಹೇಳೋದಲ್ವಾ, ಆ ಪ್ರೀತಿ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಿಗ್ತಾ ಇದೆ. ನಮ್ ಸೇವೆನ ನಿಸ್ವಾರ್ಥವಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನೋ ಭಗವಂತ. ಇನ್ನೊಂದು ವಿಷಯ ಹೇಳ್ತೀನಿ. ಒಬ್ರು ಪಾಪ ಇದ್ರ ಹತ್ರ ಇದಾರೆ, ಕಾಸರಗೋಡು ಹತ್ರ. ಅವ್ರಿಗೆ ಒಂದು 68-70 ವರ್ಷ ಆಗಿರ್ಬೋದು. ಅವ್ರಿಗೆ ಶುಗರ್ ಬಂದ್ಬಿಟ್ಟಿದೆ ಅಯ್ಯಪ್ಪನಿಗೆ, ಮತ್ತೆ ಒಂದ್ ಕಿಡ್ನಿ ಹೊರಟೋಗಿದೆ. ಅಯ್ಯಯ್ಯೋ. ಆಯಪ್ಪ ಅಮ್ಮ ಎಲ್ಲಾದ್ರೂ ನನ್ಗೆ ಅಲ್ಲ ಅನಾಥರದ ಯಾರು ಇಲ್ವಾ ಅವ್ರಿಗೆ? ಯಾರು ಇಲ್ಲ. ಇಲ್ಲ ಅಂದ್ರೆ ಖಂಡಿತ ನನಗೆ ಕಾಲ್ ಮಾಡಿ, ಖಂಡಿತ ಇಲ್ಲ. ಹೌದ್ರಾ? ಖಂಡಿತ ಯಾರು ಇಲ್ಲ ಅಂದ್ರೆ ಮಾತ್ರ. ಫ್ಯಾಮಿಲಿ ಇದ್ರೆ ಖಂಡಿತ ಆಗಲ್ಲ. ಅಮ್ಮನ್ಗೆ ಹೇಳ್ದೆ ಅವತ್ತು ಹಂಗಂದ್ರು. ನೋಡಮ್ಮ ನಾನ್ ದಿನಾ ನೋಡ್ತೀನಿ. ತುಂಬಾ ಧನ್ಯವಾದ ಬಂದಿದ್ದಕ್ಕೆ. ನನ್ನ ಮಗನ್ ಸಮಾನವಾಗಿದ್ದೆ. ನೀನು ಇಷ್ಟು ಮಾಡ್ತಾ ಇದ್ದೀಯಲ್ಲ ಜನಗಳಿಗೆ, ನನ್ಗಷ್ಟೇ ಸಂತೋಷ. ಬೆಳಿಗ್ಗೆ ಸಾಯಂಕಾಲ ನಾನು ನೋಡ್ತಾ ಇದ್ದೀನಿ ಮಗನ. ಎಲ್ಲಾರ್ಗು ಒಳ್ಳೇದ್ ಮಾಡ್ತಾ ಇದ್ಯಾ, ಭಗವಂತ ಒಳ್ಳೇದ್ ಮಾಡ್ಲಿ, ನಿಮ್ಗೂ ಒಳ್ಳೇದ್ ಮಾಡ್ಲಿ.